ಇಡೀ ಹುಬ್ಬಳ್ಳಿ ಧಾರವಾಡದ ಜನರು ಬೆಚ್ಚಿ ಬೀಳಿಸುವ ಸ್ಟೋರಿ. ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ರಕ್ತ ದೋಕುಳಿ ಹರಿದಿದೆ. ಅಷ್ಟಕ್ಕೂ ಅಲ್ಲಿ ಏನಾಯ್ತೋ ಗೊತ್ತಾ? ರಕ್ತದ ಮಡುವಿನಲ್ಲಿ ಗಂಡ ಮಗ ಈ ಒಂದು ಸ್ಟೋರಿ ನೋಡಿದ್ರೆ ಹುಬ್ಬಳ್ಳಿ ಧಾರವಾಡದ ಜನ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜನರೇ ಬೆಚ್ಚಿ ಬೀಳ್ತಾರೆ ಅಂತದೊಂದು ಸ್ಟೋರಿ ಇದು. ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ರಕ್ತದ ಓಕುಳಿ ಹರಿದಿದೆ. ಅಷ್ಟಕ್ಕೂ ಅಲ್ಲಿ ಏನಾಗಿದೆ ಗೊತ್ತಾ? ರಕ್ತದ ಮಡುವಿನಲ್ಲಿ ಗಂಡ ಮಗ ಬಿದ್ದಿದ್ದಾರೆ. ಅಷ್ಟಾದ್ರೂ ಕೂಡ ಮೊಬೈಲ್ ನೋಡ್ತಾ ಕೂತಿದ್ದಾರೆ ಹೆಂಡತಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಭಯಾನಕ ಬಿಗ್ ಬ್ರೇಕಿಂಗ್ ನ್ಯೂಸ್. ಒಂದು ಅಪಾರ್ಟ್ಮೆಂಟ್ ನಲ್ಲಿ ರಕ್ತ ದೋಕುಳಿ ಹರಿದಿದೆ. ಮಗ ಮತ್ತೆ ಗಂಡ ರಕ್ತದ ಮಡುವಿನಲ್ಲಿ ಬೆದ್ದಿದ್ದಾರೆ. ಇನ್ನು ಅದೇ ರೂಮ್ ಅಲ್ಲಿ ಹೆಂಡತಿ ಕೂಡ ಮೊಬೈಲ್ ನೋಡ್ತಾ ಕೂರ್ತಿದ್ದಾರೆ. ಇಂಥದ್ದೊಂದು ಸ್ಟೋರಿ ನಡೆದಿದೆ ಧಾರವಾಡ ಹುಬ್ಬಳ್ಳಿಯಲ್ಲಿ. ಅಷ್ಟಕ್ಕೂ ಏನಾಗಿದೆ ಅಲ್ಲಿ, ಹೇಗಾಯ್ತು ಅನ್ನೋ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೀಗ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಲಭ್ಯ ಆಗ್ತದೆ. ಪತ್ನಿಯಿಂದಲೇ ನಡೆಯಿತು ವೈದ್ಯ ಪತಿಯ ಕೊಲೆ. ಅಪಾರ್ಟ್ಮೆಂಟ್ ನಲ್ಲೇ ಗಂಡನ ಹತ್ಯೆಗೈದ ಪಾಪಿ ಪತ್ನಿ. ಧಾರವಾಡದ ರಂಕ ಅಪಾರ್ಟ್ಮೆಂಟ್ ನಲ್ಲಿ ಈ ಘಟನೆ ನಡೆದಿದೆ. ಒಂದು ರೂಮ್ ನಲ್ಲಿ ಗಂಡನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾಳೆ ಪತ್ನಿ. ಮತ್ತೊಂದು ರೂಮ್ ನಲ್ಲಿ 8 ವರ್ಷದ ಮಗು ಮೇಲೆ ಕೂಡ ಹಲ್ಲೆ ನಡೆಸಿದ್ದಾಳೆ. ಗಂಡನ ಕೊಲೆಗೈದು ಮಗನ ಮೇಲೂ ರಾಕ್ಷಸಿಯಂತೆ ಹಲ್ಲೆ ನಡೆಸಿದ್ದಾಳೆ ಈಕೆ. ಕಿರಣ್ ಹೊಣ್ಣನವರ್ 45 ವರ್ಷದ ಹತ್ಯೆಯಾದ ದುರ್ದೈವಿ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವ ಮಗ ನೇಹಿತ್. ಮಗನ ರೂಮ್ ನಲ್ಲಿ ಮೊಬೈಲ್ ನೋಡ್ತಾ ಪಾಪಿ ಪ್ರಿಯಾಂಕಾ ತಾಯಿ ಕೂತಿದ್ದಾಳೆ. ಯಾವುದೇ ಭಯ ಇಲ್ಲದೆ ರೀಲ್ಸ್ ನೋಡ್ತಿದ್ದ ಪಾಪಿ ಪ್ರಿಯಾಂಕಾ. ಸದ್ಯ ಪತ್ನಿ ಪ್ರಿಯಾಂಕಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕರ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆ ಕೇಳಿದ್ರೆ ಖಂಡಿತ ಪ್ರತಿಯೊಬ್ರು ಬೆಚ್ಚಿ ಬೀಳ್ತಾರೆ. ಗಂಡ ಮತ್ತೆ ಮಗುವನ್ನ ಹತ್ಯೆ ಮಾಡೋದಕ್ಕೆ ಗಂಡನನ್ನ ಹತ್ಯೆ ಮಾಡಿದಾಳೆ. ಮಗುವನ ಮೇಲೆ ಕೂಡ ಹಲ್ಲೆಯನ್ನ ನಡೆಸಿದ್ದಾಳೆ. ಗಂಡ ಸತ್ತೋಗಿದ್ದಾರೆ. 45 ವರ್ಷದ ಕಿರಣ್ ಅನ್ನೋರು ವೈದ್ಯರು. ಇವರು ವೃತ್ತಿಯಲ್ಲಿ ಪತಿಯನ್ನೇ ಹತ್ಯೆ ಮಾಡಿದ್ದಾಳೆ ಕೊಲೆಗಡಕಿ ಪ್ರಿಯಾಂಕಾ. ಅಷ್ಟಲ್ಲದೆ ತಾನು ಹೆತ್ತ ಮಗು ಮೇಲೂ ಕೂಡ ನೇಹತ್ ಅಂತ 8 ವರ್ಷದ ಬಾಲಕ, ಆತನ ಮೇಲೆ ಕೂಡ ಹಲ್ಲೆ ಮಾಡಿದ್ದಾಳೆ. ಇನ್ನು ಆ ಮಗು ಮೇಲೆ ಹಲ್ಲೆ ಮಾಡಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು ಕೂಡ ಆ ಮಗು ಮುಂದೆನೆ ಆಕೆ ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ತಾಯಿ ಪ್ರಿಯಾಂಕಾ ಅನ್ನೋಳು ಈ ಒಂದು ಕೃತ್ಯವನ್ನ ಮಾಡಿದ್ದಾಳೆ. ಎಷ್ಟು ವಿಕೃತಿ ಮನ್ಸಿದೆ, ಅಥವಾ ಈಗ ಮಾಡೋಕೆ ಆಕೆ ಮನಸ್ಥಿತಿ ಸರಿ ಇದೆಯೋ ಏನೋ ಗೊತ್ತಿಲ್ಲ. ಗಂಡನನ್ನ ಹತ್ಯೆ ಮಾಡಿದ್ದಾಳೆ. ಗಂಡ ವೈದ್ಯ ವೃತ್ತಿಯಲ್ಲಿ. ಕಿರಣ್ ಅನ್ನೋರು 45 ವರ್ಷ. ಹುಬ್ಬಳ್ಳಿ ಧಾರವಾಡದಲ್ಲಿರುವ ರಂಕ ಅನ್ನೋ ಅಪಾರ್ಟ್ಮೆಂಟ್ ಅಲ್ಲಿ ಈ ಒಂದು ಘಟನೆ ನಡೆದಿದೆ. ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಗು ರೂಮಲ್ಲೇ ಆಕೆ ಮೊಬೈಲ್ ರೀಲ್ಸ್ ನೋಡ್ತಾ ಕೂತಿದ್ದಾಳೆ. ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತರು ಭೇಟಿ ನೀಡಿದ್ದಾರೆ. ಎನ್ ಶಶಿಕುಮಾರ್ ಅವರು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಅದಲ್ಲದೆ ಮಗುನ ಕೂಡ ಆಸ್ಪತ್ರೆಗೆ ದಾಖಲ್ ಮಾಡಿದ್ದಾರೆ, ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ. ಇನ್ನು ಯಾವೊಂದು ವಿಚಾರಕ್ಕೆ ಈ ರೀತಿ ಮಾಡಿದ್ದಾಳೆ, ಆಕೆ ಕೂಡ ಅಲ್ಲೇ ಕೂತಿದ್ದಾಳೆ ಪ್ರಿಯಾಂಕಾ. ಕೊಲೆ ಮಾಡಿ ಗಂಡನನ್ನ, ಇನ್ನು ಮಗು ಮೇಲೆ ಕೂಡ ಹಲ್ಲೆ ಮಾಡಿ ಅದೇ ರೂಮಲ್ಲಿ ಮೊಬೈಲ್ ನೋಡ್ತಾ ಕೂತಿದ್ದಾಳೆ. ಸದ್ಯಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮಗುನ ಆಸ್ಪತ್ರೆಗೆ ಕೂಡ ದಾಖಲ್ ಮಾಡಿದ್ದಾರೆ.
ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಎಸ್ ಶ್ರೀಧರ್, ನಿಜಕ್ಕೂ ಈ ಘಟನೆ ಕೇಳಿದ್ರೆ ಬೆಚ್ಚಿ ಬೀಳ್ಸುತ್ತೆ. ಆಕ್ಚುಲಿ ಅಲ್ಲಿ ಏನಾಯ್ತು, ಇಷ್ಟು ಭೀಕರಾಗಿ ಕೊಲೆ ಮಾಡೋದಕ್ಕೆ ಕಾರಣ ಏನು? ಧನುಶ್ರೀ, ಖಂಡಿತವಾಗ್ಲು. ಯಾಕಂತಂದ್ರೆ ಈಗಾಗಲೇ ಅವಳಿ ನಗರ, ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ಈ ಒಂದು ಘಟನೆ ತುಂಬಾನೇ ಎಲ್ಲರೂ ಕೂಡ ಶಾಕ್ ಆಗಿರುವಂತದ್ದು. ಯಾಕಂತಂದ್ರೆ ಧಾರವಾಡದ ಬಾರಾಕೋಟ್ರಿಯಲ್ಲಿರುವಂತ ರಂಕ ಏನು ಅಪಾರ್ಟ್ಮೆಂಟ್ ಇದೆ, ತುಂಬಾ ಐಷಾರಾಮಿ ಅಪಾರ್ಟ್ಮೆಂಟ್ ಅಂತಾನೆ ಗುರುತಿಸಿಕೊಂಡಿರುವಂತದ್ದು ಧಾರವಾಡದಲ್ಲಿ. ಈ ಇವತ್ತು ಸಂಜೆ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಆದ್ರೆ ಇಲ್ಲಿ ಯಾವ ಕಾರಣಕ್ಕೆ ಈ ಒಂದು ಘಟನೆ ಆಗಿದೆ ಅನ್ನೋದು ಕೂಡ ಇಲ್ಲಿವರೆಗೂ ಕೂಡ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಿರುವಂತದ್ದು. ಕಿರಣ್ ಎನ್ನುವಂತ ವೈದ್ಯರು, ಆಮೇಲೆ ಪ್ರಿಯಾಂಕಾ ಅನ್ನುವಂತ ವೈದ್ಯರು, ಇಬ್ರು ಕೂಡ ಗಂಡ ಹೆಂಡತಿ ಕೂಡ ಇಬ್ರು ವೈದ್ಯ ದಂಪತಿಗಳಾಗಿರ್ತಾರೆ. ಇವ್ರಿಗೆ ಒಬ್ಬ ಮಗ ಕೂಡ ಇರ್ತಾನೆ, ನೇಹಿತ್ ಅನ್ನುವಂತ 8 ವರ್ಷದ ಮಗ. ಈಗ ಅಂದ್ರೆ ಕಳೆದ 2-3 ದಿನದಿಂದ ಕೂಡ ಒಂದ್ ರೀತಿಯಾಗಿ ಗಲಾಟೆ ಇತ್ತು ಅನ್ನೋದನ್ನ ಸುತ್ತಮುತ್ತಲ ಅಪಾರ್ಟ್ಮೆಂಟ್ ನ ಜನರು ಹೇಳ್ತಿರುವಂತದ್ದು. ಅಷ್ಟೇ ಅಲ್ಲದೆ ಈಗಾಗ್ಲೇ ಏನು ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆಗಳಾಗ್ತಿತ್ತು. ಅಷ್ಟೇ ಅಲ್ಲದೆ ನಿನ್ನೆ ರಾತ್ರಿ ಅಥವಾ ನಿನ್ನೆ ಮಧ್ಯಾಹ್ನ ಈ ಒಂದು ಕೊಲೆ ಆಗಿದೆ ಅನ್ನೋ ಒಂದು ವಿಚಾರವನ್ನ ಸದ್ಯ ಪೊಲೀಸರು ನಮ್ ಜೊತೆ ಮಾಹಿತಿಯನ್ನ ಹಂಚ್ಕೊಂಡಿರುವಂತದ್ದು. ಯಾಕಂತಂದ್ರೆ ಆ ಒಂದು ಏನು ಕಿರಣ್ ಅನ್ನುವಂತ ವೈದ್ಯರಿದ್ರೆ ಅವರ ಒಂದು ಬಾಡಿಯನ್ನ ಪರಿಶೀಲನೆ ಮಾಡಿದಂತ ವೇಳೆಯಲ್ಲಿ ರಕ್ತದ ಮಡುವಿನಲ್ಲಿ ಆ ಕಿರಣ್ ಬಿದ್ದಿರುವಂತದ್ದು. ಆದ್ರೆ ಕಿರಣ್ ಬಿದ್ದಂತಹ ದೇಹದ ಸುತ್ತಮುತ್ತಲೇ ಇರುವಂತಹ ರಕ್ತವನ್ನ ನೋಡಿದಂತಹ ಅದು ಸಂಪೂರ್ಣವಾಗಿ ಹೆಪ್ಪುಗಟ್ಟಿದೆ. ಅಷ್ಟೇ ಅಲ್ಲದೆ ಇದು ಒಂದು ದಿನದ ಹಿಂದೆ ಆಗಿರುವಂತಹ ಘಟನೆಯನ್ನು ಕೂಡ ಪೊಲೀಸರು ಸದ್ಯ ಪ್ರಾಥಮಿಕ ಮಾಹಿತಿಯಲ್ಲಿ ಹೇಳಿರುವಂತದ್ದು. ಇನ್ನು ಪ್ರಿಯಾಂಕಾ ಕೂಡ ಐ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಅವರು ಕೂಡ MBBS MD ಮಾಡಿರುವಂತದ್ದು, ಐ ಸ್ಪೆಷಲಿಸ್ಟ್ ಆಗಿದ್ರು. ಆದ್ರೆ ಕಳೆದ 4-5 ವರ್ಷಗಳಿಂದ ಅಪಾರ್ಟ್ಮೆಂಟ್ ನನ್ನ ಖರೀದಿ ಮಾಡಿ ಧಾರವಾಡದಲ್ಲೇ ವಾಸವಾಗಿದ್ರು. ಇನ್ನು ಕಿರಣ್ ಅನ್ನುವರು ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡ್ತಿದ್ರು. ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸವನ್ನ ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ಇಬ್ರು ಕೂಡ ಹೊಂದಾಣಿಕೆ ಇತ್ತ ಇಲ್ವಾ ಅನ್ನೋದು ಸದ್ಯ ಪೊಲೀಸರ ತನಿಖೆಯಿಂದ ಗೊತ್ತಾಗ್ತಿರುವಂತದ್ದು. ಇನ್ನು ಕಿರಣ್ಗೆ ಸಂಬಂಧಿಕರು ನಿರಂತರವಾಗಿ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಕರೆಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಆ ಒಂದು ಫೋನ್ ಅನ್ನ ಕಿರಣ್ ರಿಸೀವ್ ಮಾಡ್ತಿರ್ಲಿಲ್ಲ. ಇನ್ನು ಕಿರಣ್ ಪತ್ನಿ ಏನಿದ್ದಾರೆ ಪ್ರಿಯಾಂಕಾ, ಅವರು ರಿಸೀವ್ ಮಾಡಿ ಕಿರಣ್ ಅವ್ರು ರೆಸ್ಟ್ ಅಲ್ಲಿ ಇದ್ದಾರೆ, ಅಷ್ಟೇ ಅಲ್ಲದೆ ಅವರು ಸುಸ್ತಾಗಿ ಮಲಗಿದ್ದಾರೆ ಅನ್ನೋದನ್ನ ಬಿಟ್ರೆ ಯಾವುದೇ ರೀತಿಯಾಗಿ ಅವ್ರಿಗೆ ಫೋನ್ ಅನ್ನು ಕೊಡುವಂತದ್ದು ಅಥವಾ ಅವ್ರ ಜೊತೆ ಮಾತಾಡುವಂತ ಪ್ರಯತ್ನವನ್ನ ಮಾಡಿರ್ಲಿಲ್ಲ. ಹೀಗಾಗಿ ಸಂಬಂಧಿಕರು ಕೂಡ ಒಂದ್ ರೀತಿಯಾಗಿ ಏನಾಗಿದೆ ಕಿರಣ್ಗೆ ಅನ್ನೋ ಒಂದು ಅನುಮಾನವನ್ನ ವ್ಯಕ್ತಪಡಿಸಿ ವಿಜಯಪುರದಿಂದ ನೇರವಾಗಿ ಧಾರವಾಡಕ್ಕೆ ಬರ್ತಾರೆ. ಧಾರವಾಡಕ್ಕೆ ಬಂದಂತ ವೇಳೆಯಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಒಳಗೆ ಪ್ರವೇಶ ಮಾಡಿದಾಗ ಗೊತ್ತಾಗುತ್ತೆ ಕಿರಣ್ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆಗೀಡಾಗಿ ಮಲಗಿರುವಂತದ್ದು. ಅಷ್ಟೇ ಅಲ್ಲದೆ ತನ್ನ ಸ್ವಂತ ಮಗ ಏನಿರ್ತಾನೆ 8 ವರ್ಷದ ಬಾಲಕನಿಗೂ ಕೂಡ ಈ ರೀತಿಯಾಗಿ ಅಂದ್ರೆ ಒಂದಿಷ್ಟು ಚಾಕು ಇರಿತಗಳು ಆಗಿರೋದ್ರಿಂದ ನೇಹಿತ್ಗೂ ಕೂಡ ಆತ ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಈಗ ಅದೇ ಸಂದರ್ಭದಲ್ಲಿ ಕಮಿಷನರ್ ಆದಂತ N. ಶಶಿಕುಮಾರ್ ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಭೇಟಿ ನೀಡಿದಂತ ವೇಳೆಯಲ್ಲಿ ಮಗುವಿಗೆ ಒಂದ್ ರೀತಿಯಾಗಿ ಉಸಿರಾಟ ಸ್ವಲ್ಪ ಇದ್ದಂತ ಕಾರಣಕ್ಕೆ ಆ ಮಗುವಿನ ಖಾಸಗಿ ಆಸ್ಪತ್ರೆಗೆ ಆಗ್ಲೇ ಚಿಕಿತ್ಸೆಗೆ ರವಾನಾ ಮಾಡಲಾಗಿರುವಂತದ್ದು. ಸದ್ಯ ಈ ಎಲ್ಲ ಘಟನೆಗಳನ್ನ ನೋಡೋದಾದ್ರೆ ಅಂದ್ರೆ ಹಲವಾರು ದಿನಗಳಿಂದಲೂ ಕೂಡ ಇವರಿಬ್ಬರ ಮಧ್ಯೆ ಏನಾದ್ರು ವೈಮನಸ್ಸಿತ್ತ ಅಥವಾ ಏನಾದ್ರೂ ಆ ಒಂದು ಘಟನೆಗೆ ಏನಾದ್ರೂ ಪ್ರಚೋದನೆ ಕೊಟ್ಟು ಈ ರೀತಿ ಆಯ್ತಾ ಅನ್ನೋದು ಕೂಡ ಸದ್ಯ ಪೊಲೀಸರು ತನಿಖೆ ವೇಳೆ ಗೊತ್ತಾಗಬೇಕಾಗಿದೆ. ಇನ್ನು ಹಲವಾರು ದಿನಗಳಿಂದಲೂ ಕೂಡ ಒಟ್ಟಿಗೆ ಇದ್ದಂತ ದಂಪತಿ ನಡುವೆ ಮಗು ಕೂಡ ಒಂದ್ ರೀತಿಯಾಗಿ ಅನಾರೋಗ್ಯಕ್ಕೆ ತುತ್ತಾಗಿತ್ತು. ಅಷ್ಟೇ ಅಲ್ಲದೆ ಮಾತುಗಳನ್ನ ತೊದಲುತ್ತಿತ್ತು. ಅಷ್ಟೇ ಅಲ್ಲದೆ ಸ್ವಲ್ಪ ವಿಕಲಚೇತನ ಇತ್ತು ಅನ್ನೋ ಒಂದು ಕಾರಣ ಕೂಡ ಈ ಒಂದಿಷ್ಟು ಜನರು ಕೂಡ ಹೇಳ್ತಿರುವಂತದ್ದು. ಸದ್ಯ ಈಗ ಪೊಲೀಸರು ಕೂಡ ಪ್ರಿಯಾಂಕಾ ಪ್ರಿಯಾಂಕಳನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸಿರುವಂತದ್ದು. ಯಾವ ರೀತಿಯಾಗಿ ಈ ಒಂದು ಏನ್ ಕೃತ್ಯ ಆಯ್ತು, ಅದಕ್ಕೆ ಮೇಜರ್ ಕಾರಣಗಳೇನು ಅಥವಾ ಈ ರೀತಿ ಕೃತ್ಯಕ್ಕೆ ಏನೆಲ್ಲ ಆಯ್ತು ಅನ್ನೋದನ್ನು ಕೂಡ ಈಗ ಸದ್ಯ ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಮಗು ಬಿದ್ದಂತ ಸ್ಥಳದಲ್ಲಿ ಅದೇ ರೂಮ್ ನಲ್ಲಿ ಪ್ರಿಯಾಂಕಾ ತಾಯಿ ಏನು ವೈದ್ಯ ಇದ್ದಾಳೆ, ಅವಳು ಕೂಡ ಮಗುವನ್ನ ನೋಡಿಕೊಳ್ಳುವುದು ಬಿಟ್ಟು ಪೊಲೀಸರು ಮತ್ತು ಮಾಧ್ಯಮದವರು ಹೋದಂತ ವೇಳೆಯಲ್ಲಿ ಮೊಬೈಲ್ ಅನ್ನ ನೋಡ್ತಾ ಇದ್ಲು. ಈ ವೇಳೆ ಒಂದ್ ರೀತಿಯಾಗಿ ಎಲ್ಲರೂ ಕೂಡ ಶಾಕ್ಗೆ ಒಳಗಾದ್ರು. ಯಾಕಂತಂದ್ರೆ ತಾಯಿ ಹೃದಯ ಏನಂತಂದ್ರೆ ನಾರ್ಮಲ್ ಆಗಿ ಮಿಡಿಯುವಂತದ್ದು. ಇಂಥ ಸಂದರ್ಭದಲ್ಲಿ ಮಗು ತನ್ನ ಮುಂದೆ ಬಿದ್ರು ಕೂಡ, ರಕ್ತದ ಮಡುವಿನಲ್ಲಿ ಬಿದ್ರು ಕೂಡ ಯಾವುದೇ ರೀತಿಯಾಗಿ ಅದನ್ನ ಕೇರ್ ಮಾಡದೆ ತಾನು ತನ್ನ ಪಾಡಿಗೆ ಮೊಬೈಲ್ ಅನ್ನು ನೋಡ್ತಿರುವಂತದ್ದು. ಸದ್ಯ ಇದು ಇಡೀ ಸಮಾಜವೇ ಒಂದ್ ರೀತಿಯಾಗಿ ಶಾಕ್ಗೆ ಆಗುವಂತದ್ದು. ಯಾಕಂತಂದ್ರೆ ತಾಯಿ ಅಂದ ತಕ್ಷಣ ಯಾವುದೇ ಒಂದ್ ರೀತಿಯಾಗಿ ಮಗು ಸಣ್ಣ ಪುಟ್ಟ ಗಾಯ ಆದ್ರೂ ಕೂಡ ಅದ್ರ ತಾಯಿ ಹೃದಯ ಮಿಡಿಯುತ್ತೆ. ಆದ್ರೆ ಇಲ್ಲಿ ಆ ಹೃದಯ ಸಂಪೂರ್ಣವಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಯಾಕೆ ಈ ರೀತಿ ಆಯ್ತು ಅನ್ನೋದು ಸದ್ಯ ಎಲ್ಲರೂ ಕೂಡ ಗೊಂದಲ ಆಗಿರುವಂತದ್ದು. ಧನುಶ್ರೀ, ಎಸ್ ಹೌದು, ತಾನೇ ಹಲ್ಲೆ ಮಾಡಿದ್ದಾಳೆ, ಅದಲ್ಲದೆ ಕೂತಿ ನೋಡ್ತಾ ಇದ್ದಾಳೆ ಮಗು ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಹೀಗೆಲ್ಲ ಮಾಡ್ತಾ ಇರೋದ್ರಿಂದ ಮನಸ್ಥಿತಿ ಸರಿ ಇದೆಯಾ? ಈಗ ಪೊಲೀಸರು ಕೇಳ್ತಾ ಇರೋದಕ್ಕೆ ಏನ್ ಆನ್ಸರ್ ಕೊಡ್ತಾ ಇದ್ದಾರೆ ಆಕೆ? ಸದ್ಯ ಮಾಧ್ಯಮದವರು ಹೋದಂತ ವೇಳೆಯಲ್ಲಿ ಮಾಧ್ಯಮದವರನ್ನ ಹೊರಗಾಕಿ ಅನ್ನೋ ಒಂದು ಮಾತನ್ನು ಬಿಟ್ಟರೆ ಯಾವುದೇ ರೀತಿಯಾಗಿ ಪೊಲೀಸರು ಕೂಡ ಸ್ಪಂದನೆಯನ್ನು ಕೊಟ್ಟಿಲ್ಲ. ಇನ್ನು
ರಾತ್ರಿ ಎಲ್ಲ ನಾನು ಫೋನ್ ಮಾಡಿದೆ, ರಾತ್ರಿ ಎಲ್ಲ ನಾನು ಇನ್ನೊಬ್ಬರಿಗೆ ಫೋನ್ ಮಾಡಿದೆ ಅನ್ನೋದನ್ನ ಬಿಟ್ರೆ ಯಾವುದೇ ರೀತಿಯಾಗಿ ಪೊಲೀಸರು ಕೂಡ ಅಷ್ಟೊಂದು ಸರಿಯಾಗಿ ಮಾಹಿತಿಯನ್ನ ಕೊಡ್ತಿಲ್ಲ. ಹೀಗಾಗಿ ಏನಾದ್ರೂ ಅವ್ರಿಗೂ ಕೂಡ ಮೆಂಟಲಿ ಏನಾದ್ರೂ ಸಮಸ್ಯೆ ಇತ್ತಾ ಅಥವಾ ಈ ರೀತಿಯಾಗಿ ನಾಟಕ ಮಾಡ್ತಾ ಇದಾರೆ ಅನ್ನೋದು ಕೂಡ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ರೆ. ಯಾಕಂತಂದ್ರೆ ಮಗು ಮತ್ತು ಗಂಡ ಬೇರೆ ಬೇರೆ ರೂಮಲ್ಲಿ, ಅಂದ್ರೆ ಗಂಡನ ರೂಮ್ ಬೇರೆ ಮತ್ತು ಮಗುವಿನ ರೂಮ್ ಬೇರೆ, ಅಂದ್ರೆ ಮಗು ಮತ್ತು ತಾಯಿ ಒಂದೇ ರೂಮ್ ನಲ್ಲಿ ಇರ್ತಾ ಇದ್ರು, ಗಂಡ ಪಕ್ಕದ ರೂಮ್ ನಲ್ಲಿ ಇರ್ತಾ ಇದ್ರು. ಅಂದ್ರೆ ಪಕ್ಕದ ರೂಮ್ ನಲ್ಲಿ ಗಂಡ ಇರುವಂತ ವೇಳೆಯಲ್ಲಿ ಅಲ್ಲಿ ಒಂದು ಸಂಶಯ ರೀತಿಯಾಗಿ ಹಣ ಸಿಕ್ಕಿರೋದ್ರಿಂದ ಇದನ್ನ ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಇನ್ನು ಪ್ರಿಯಾಂಕಳು ಕೂಡ ಒಂದ್ ರೀತಿಯಾಗಿ ಮೆಂಟಲಿ ಏನಾದ್ರೂ ಸಮಸ್ಯೆ ಒಳಗಾಗಿದ್ರ ಅಥವಾ ಏನೇನೆಲ್ಲ ಅಲ್ಲಿ ಅವರಿಬ್ಬರ ನಡುವೆ ಏನಾದ್ರೂ ಜಗಳಗಳಾಗಿತ್ತಾ ಅಥವಾ ಕುಟುಂಬದಲ್ಲಿ ಏನಾದ್ರೂ ಸಾಮರಸ್ಯ ಕೊರತೆ ಆಗಿತ್ತಾ ಅನ್ನೋದನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆಯನ್ನ ಆರಂಭಿಸಿರುವಂತದ್ದು. ಇನ್ನು ಹಲವಾರು ದಿನದಿಂದಲೂ ಕೂಡ ಒಂದ್ ರೀತಿಯಾಗಿ ಸಂಬಂಧಿಕರು ಮನೆಗೆ ಬಂದಂತ ವೇಳೆಯಲ್ಲಿ ಅವರ ಜೊತೆಯಾಗಿ ಅಷ್ಟೊಂದು ಸರಿಯಾಗಿ ಪ್ರಿಯಾಂಕಾ ಮಾತಾಡ್ತಿಲ್ಲ ಅನ್ನೋದು ಕೂಡ ಸಂಬಂಧಿಕರು ಹೇಳ್ತಿರೋದು. ಯಾಕಂತಂದ್ರೆ ವಿಜಯಪುರದಿಂದ ಧಾರವಾಡಕ್ಕೆ ಬಂದಂತ ವೇಳೆಯಲ್ಲಿ ಅವರ ಜೊತೆ ಸರಿಯಾಗಿ ಸಂಬಂಧವನ್ನು ಇಟ್ಕೊಳ್ತಿರ್ಲಿಲ್ಲ. ಅಷ್ಟೇ ಅಲ್ಲದೆ ಪದೇ ಪದೇ ಬರೋರು ಯಾಕೆ ಬರ್ತಾರೆ ಅನ್ನೋದನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ಏನಾದ್ರೂ ಇಬ್ಬರ ನಡುವೆ ವೈಮನಸ್ಸಾಗಿ ಜಗಳ ಆಯ್ತಾ ಅನ್ನೋದನ್ನ, ಇದು ಒಂದು ಗಟ್ಟಿಗೆ ಆಯ್ತಾ ಅನ್ನೋದು ಒಂದು ಕಾರಣ ಇರ್ಬೋದು ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಕಿರಣ್ ಹೊನ್ನಣ್ಣನವರಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟ್ರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್, ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗಾಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು, ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ, ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ.